ನೋಡಿ, ಸಾರ್ವಜನಿಕರಿಂದ ತೆರಿಗೆ ಹಣ ತುಂಬುತ್ತದೆ ಖಜಾನೆಗೆ, ಅದನ್ನು ತನ್ನ ಪಕ್ಷಕ್ಕೆ ಮನಸೋ ಇಚ್ಛೆ ಹಂಚ್ತೀನಿ ಅಂತ ಹೇಳಿದರೆ ಇದು ಖಂಡಿತವಾಗೂ ಇಡೀ ರಾಜ್ಯ ಯೋಚನೆ ಮಾಡಬೇಕಾದಂಥ ಒಂದು ಸಂದರ್ಭ. ಈಗಾಗಲೇ ಅವರ ಶಾಸಕರುಗಳು ಕೂಡ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಹೇಳಿ ಮುಖ್ಯಮಂತ್ರಿಗಳು ಮೈ ಮೇಲೆ ಬೀಳಲಿಕ್ಕೆ ಶುರುವಾಗಿದ್ದರು, ಅಪಸ್ವರಗಳು ಬರ್ತಾಯಿತ್ತು. ಇಂಥ ಸಂದರ್ಭದಲ್ಲಿ ಅವರ ಮನವೊಲಿಕೆಗಾಗಿ ವಿಶೇಷವಾದಂಥ ಪ್ರಯತ್ನ 50 ಕೋಟಿ ಕೊಡ್ತೀವಿ ಅಂತ. ನಾವೇನು ಮಾಡಿದ್ದೀವಿ? ಒಬ್ಬ ಮುಖ್ಯಮಂತ್ರಿ ಅಂದರೆ ಸಮಗ್ರ ಕರ್ನಾಟಕಕ್ಕೆ ಮುಖ್ಯಮಂತ್ರಿ, ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿ ಅಲ್ಲ. ಅದನ್ನು ಅವರು ತೋರಿಸ್ಕೊಡ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಒಂದು ದೊಡ್ಡ ಪಕ್ಷಪಾತಿಯಾಗಿ ಇವತ್ತು ಮುಖ್ಯಮಂತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಖಂಡಿತ ಒಳ್ಳೆಯದಾಗೋದಿಲ್ಲ. ಇದನ್ನು ನಾವಂತೂ ಬಿಡೋದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಜನಕ್ಕೆ ಹೇಳ್ತೇವೆ ಮತ್ತು ಸಾರ್ವಜನಿಕರ ತೆರಿಗೆ ಹಣವನ್ನು ಈ ರೀತಿ ಪಕ್ಷ ಕಟ್ಟಲಿಕ್ಕಾಗಿ ಉಪಯೋಗಿಸ್ತಾರೆ, ಇಡೀ ಸಮಗ್ರ ಕರ್ನಾಟಕವನ್ನು ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಜನಕ್ಕೆ ಹೇಳುವಂಥ ಕೆಲಸ ಸದ್ಯದಲ್ಲಿ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಮಾಡಿದಾಗ ಅದರಲ್ಲಿ ಕೆಲವೊಂದು ಸ್ಥಳಗಳನ್ನು ಕೂಡ ಗುರುತಿಸಲಾಗಿದೆ. ಅದನ್ನು ಮಾಜರು ಕೂಡ ಮಾಡಬೇಕಂತ ಇದೆ. ರಾಜಕೀಯವಾಗಿ ಕೂಡ ಚರ್ಚೆಗೆ ಕಾರಣ ಆಗ್ತಾ ಇರೋದು. ನೋಡಿ, ಧರ್ಮಸ್ಥಳದ್ದು ನಾನು ಕೂಡ ಗಮನಿಸ್ತಾ ಇದ್ದೀನಿ. SIT ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನೂರಾರು ಹೆಣ ಅಂತೇಳಿ ಹೇಳ್ತಾನೆ. ಒಂದು ಹೆಣ ಸಿಕ್ಕಿದ್ರೂ ಕೂಡ ಅದು ಅಪರಾಧವೇ, ಅದನ್ನ ಪತ್ತೆ ಹಚ್ಚಬೇಕು, ಹಿಡಿಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆನೂ ಕೂಡ. ಆದರೆ ಅದಕ್ಕೆ ಹಿಂದಿರುವಂಥ ನಗರ ನಕ್ಸಲೈಟ್ರು ಯಾರಿದ್ದಾರೆ, ಇವರ ಉದ್ದೇಶ ಮಾತ್ರ ಒಳ್ಳೆಯದಿಲ್ಲ. ಇವರು ತನಿಖೆಯ ಅಡ್ಡದಾರಿಯನ್ನು ಹಿಡಿಸುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸಿ ಮೂಗು ತೋರಿಸುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧೆಯ ಕೇಂದ್ರ. ಅದು ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂಥ ಕುಟಿಲ ತಂತ್ರ ಮಾಡ್ತಾ ಇರೋವಂಥ ಒಂದು ವಿಂಗ್ ಏನಿದೆ ಅದು ಸಫಲ ಆಗಬಾರ್ದು. ತನಿಖೆ ಅಡ್ಡಿಪಡಿಸೋದಲ್ಲ, ತನಿಖೆಯ ಹಾದಿಯನ್ನೇ ನಾವು ನಿರ್ಧಾರ ಮಾಡ್ತೀವಿ ಅನ್ನೋ ಹಾಗಿದೆ ಅದು. ಆದ್ದರಿಂದ 11 ವರ್ಷದ ಹಿಂದೆ ಆ ಧರ್ಮಸ್ಥಳ ಬಿಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಎಲ್ಲಿಂದ ಪತ್ತೆ ಹಚ್ಚಿದ್ರು, ಹೇಗೆ ಪತ್ತೆ ಹಚ್ಚಿದ್ರು ಅನ್ನುವಂಥದ್ದು ಕೂಡ ಅದ್ರ ಹಿಂದಕ್ಕೆ ಬರ್ತದೆ. ಮತ್ತು ಅದರ ಹಿಂದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆಯೇ ನಿಮ್ಮ ಮೀಡಿಯಾದಲ್ಲೂ ಕೂಡ ನಾನು ನೋಡಿದ್ದೇನೆ, ಇದರ ಹಿಂದಕ್ಕೆ ಇರೋರೆಲ್ಲರೂ ಕೂಡ ಈ ನಗರ ನಕ್ಸಲೈಟ್. ಸರ್, ಅವರ ಯಾರು ಬೇಕಾದರೂ ಅದರ ಹಿಂದಕ್ಕೆ ಇರಲಿ ಸರ್. ಪ್ರಾಮಾಣಿಕವಾಗಿ ತನಿಖೆ ನಡೀಲಿ, ಪಾರದರ್ಶಕವಾಗಿ ನಡೀಲಿ. ಯಾರ ಅಪರಾಧಿಗಳು ಅವ್ರನ್ನ ಪತ್ತೆ ಹಚ್ಚೋದ್ರಲ್ಲಿ ನಮ್ದು ಯಾವುದೂ ಅಡ್ಡಿ ಇಲ್ಲ. ಅಂದರೆ ತನಿಖೆ ಹಿಂದೆ ಧರ್ಮಸ್ಥಳದ ವಿರುದ್ಧವಾಗಿ ಬಹಳ ವರ್ಷದಿಂದ ಈ ಹೋರಾಟಗಳು ಮತ್ತು ಮಾನಸಿಕ ಸ್ಥಿತಿ ಇವತ್ತು ನಡೀತಾ ಇದೆ. ಅದು ಅಪಾಯಕಾರಿ. ಅಲ್ಲ, ಅಂತಿಮವಾಗಿ ತೊಗೊಂಡೋಗಿ ಮುಟ್ಟಿಸ್ತಾ ಇರುವಂಥದ್ದು, ಅಂತಿಮವಾಗಿ ತೊಗೊಂಡೋಗಿ ಮುಟ್ಟಿಸ್ತಾ ಇರುವಂಥದ್ದು ಅಲ್ಲಿನೇ. ಈಗ ಸದ್ಯದಲ್ಲೇ ಹೊರಗೆ ಬರ್ತದೆ ಅದು ಎಷ್ಟು ಹಣ ಸಿಗ್ತದೆ. ಯಾಕಂದರೆ ಧರ್ಮಸ್ಥಳಕ್ಕೆ ಅನೇಕರು ಹೋಗ್ತಾರೆ. ಅಲ್ಲಿಯೇ ಮಾನಸಿಕ ಇದಾಗಿ ಪ್ರಾಣ ಬಿಟ್ಟಂಥವ್ರು ವರ್ಷದಲ್ಲಿ ಒಂದು 2-3 ಜನ ಇದ್ದೇ ಇರ್ತಾರೆ ಅಲ್ಲಿ. ಧರ್ಮಸ್ಥಳ ಏನು ಭಾಳ ಊರುಗಳಲ್ಲೂ ಸಿಗ್ತಾರೆ. ಆತ್ಮಹತ್ಯೆ ಮಾತ್ರ ಅಲ್ಲ, ಹಾರ್ಟ್ ಅಟ್ಯಾಕು ಇನ್ನೇನೋ ಬಂದು ಅಲ್ಲಿ ನದಿ ನೀರಿಗೆ ಇಳಿದು ಸಾಯುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ. ಇದೇನಾದ್ರು ಕೊಲೆಗಳಾಗಿದ್ದೇ ಇದ್ದರೆ ಖಂಡಿತವಾಗೂ ಅಂಥವ್ರಿಗೆ ಶಿಕ್ಷೆ ಆಗಲಿ, ಅದು ಹೊರಗೆ ಬರಲಿ, ನಮ್ಮದೇನು ತೊಂದರೆ ಇಲ್ಲ. ಆದರೆ ಉದ್ದೇಶ ಒಳ್ಳೆಯದಿರಬೇಕು ಅಂತ ನನಗೆ. ಮತ್ತು ಅಧಿಕಾರಕ್ಕೆ ಕಷ್ಟಪಟ್ಟು ತಂದೆ ನನ್ನ ಶ್ರಮ ಎಲ್ಲ ವ್ಯರ್ಥ ಆಯಿತು. ಅದು ಕಾಂಗ್ರೆಸ್ಸಿನ ನಡವಳಿಕೆ. ಕಾಂಗ್ರೆಸ್ಸು ದಲಿತ ವಿರೋಧಿಯಾಗಿ ಭಾಳ ವರ್ಷದಿಂದ ಇದೆ. ಕಾಂಗ್ರೆಸ್ಸು ದಲಿತರನ್ನ ವೋಟ್ ಬ್ಯಾಂಕ್ ಮಾತ್ರ ಮಾಡ್ಕೊಂಡಿದ್ದೆ, ಅವ್ರಿಗೆ ಅಧಿಕಾರ ಕೊಡಲಿಕ್ಕೆ ತಯಾರಿಲ್ಲ. ಖರ್ಗೆ ಅಂಥವ್ರು ಯಾವತ್ತೇ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು ಕಾಂಗ್ರೆಸ್ ಮೆಜಾರಿಟಿಗೆ ಬಂದಾಗೆಲ್ಲ. ಮತ್ತು ಪ್ರಾಮಾಣಿಕವಾಗಿ ಅವರು ಒಬ್ಬ ನೇತಾರರು, ಭಾಳ ಹಿರಿಯ ಮುಖಂಡರವರು, ಅವರಿಗೆ ಅರ್ಹತೆ ಇತ್ತು. ಆದರೂ ಕೂಡ ಅವರಿಗೆ ಬಿಟ್ಟುಕೊಡಲಿಲ್ಲ. ನಾವು ದಲಿತ ಪರ, ಅಲ್ಪಸಂಖ್ಯಾತರ ಪರ ಅಂತೇಳಿ ಹೇಳಿ ಅವರು ಓಟಿಗೋಸ್ಕರ ಮಾತ್ರ ಅದು ಕಾಂಗ್ರೆಸ್ ಹೇಳುತ್ತೆ ಹೊರತು ಪ್ರಾಮಾಣಿಕವಾಗಿ
ಆ ಜನರ ಬಗ್ಗೆ ಇಲ್ಲ. ಈಗ ನಿಮ್ಗೆ ಗೊತ್ತಿದೆ SC/ST ಹಣವನ್ನು SC/PTSP ಹಣವನ್ನು ಬೇರೆ ಬೇರೆ ಇಲಾಖೆಗಳಿಗೆ ಹಂಚಿರ್ತಕ್ಕಂಥದ್ದು, ಅವರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಅವರ ಅಭಿವೃದ್ಧಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಯಾರೋ ಕೆಲವರು ಮುಖಂಡರ ಮೇಲೆ ಬರ್ತಾರೆ ಹೊರತು ಇಡೀ ಸಮುದಾಯ, ಅಂಬೇಡ್ಕರ್ ಅವರು ಹೇಳಿದ್ರು 10 ವರ್ಷದಲ್ಲಿ ನನ್ನ ಸಮುದಾಯ ಮೇಲೆ ಬಂದುಬಿಡುತ್ತೆ ರಿಸರ್ವೇಷನ್ ಕೊಟ್ಟರೆ ಅಂತ. ಅದನ್ನು ವಿಫಲಗೊಳಿಸಿದ್ದು ಕಾಂಗ್ರೆಸ್ಸೇ, ಅವರಿಗೇನನ್ನು ಕೂಡ ಕೊಡಲಿಲ್ಲ. ಹಾಗಾಗಿ ಖರ್ಗೆಯವರ ನೋವಿನಲ್ಲಿ ಅರ್ಥ ಇದೆ. ಈಗಲಾದರೂ ಅವ್ರನ್ನ ಮಾಡಲಿ ಅಂತ ನಾನು ಬಯಸ್ತೀನಿ. ಅವ್ರ ಮಗನಿಗೆ ಮಾಡ್ಬೋದಾ ಅಂತ ಸರ್, ಯಾರೊಬ್ಬ ಹರಿಜನ ಖರ್ಗೆಯವರು ಹಿರಿಯರಿದ್ದಾರೆ, ಅವರು ಅನುಭವಿಸ್ತಿದ್ದಾರೆ. ಅವರಾದರೆ ರಾಜ್ಯದ ದೃಷ್ಟಿಯಿಂದ ಒಳ್ಳೆಯದು. ಮತ್ತು ಯಾರು ಬೇಕಾದರೂ ಆಗ್ಬೋದು ಮುಖ್ಯಮಂತ್ರಿ ಆಗಲಿಕ್ಕೆ. ಈಗ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ ಸರ್ ಸಿದ್ದರಾಮಯ್ಯ. ಸರ್, ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡಲಿ. ಅವ್ರ ಅವಧಿ ಎರಡೂವರೆ ವರ್ಷ ಅಂತ ಅವ್ರು ಮಾತಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ನಿಮ್ಮ ಮೀಡಿಯಾದಲ್ಲೂ ಬರ್ತಾ ಇದೆ. ಬೇರೆ ಬೇರೆ ಚರ್ಚೆ ಪ್ರಾರಂಭ ಆಗಿದೆ. ಬದಲಾವಣೆ ಆದಲ್ಲಿ ಖರ್ಗೆ ಅವ್ರನ್ನ ಮಾಡಿದ್ರು ಒಳ್ಳೆಯದು ಅಂತ. ಸರ್, ಶಿವಕುಮಾರ್ ಅವ್ರನ್ನ ಮಾಡಬೇಕು ಮಾಡಬಾರ್ದು ಅನ್ನೋದೇ ದೊಡ್ಡ ಚರ್ಚೆ. ಶಿವಕುಮಾರ್ ಅವರು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ದೇವರ ಅನುಗ್ರಹ ಅವರಿಗೆ ಆದರೆ ಆಗ್ಬೋದು. ಮಂತ್ರಿಗಳು ಶಾಸಕರ ಸಭೆ ಕರೀತಾ ಇದ್ದಾರೆ, ಆದರೆ ಮುಖ್ಯಮಂತ್ರಿಗಳಾದಂಥವರು ಬಿಜೆಪಿ ಮತ್ತು JDS ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ನೋಡಿ, ಸಾರ್ವಜನಿಕರಿಂದ ತೆರಿಗೆ ಹಣ ತುಂಬುತ್ತದೆ ಖಜಾನೆಗೆ. ಅದನ್ನು ತನ್ನ ಪಕ್ಷಕ್ಕೆ ಮನಸೋ ಇಚ್ಛೆ ಹಂಚ್ತೀನಿ ಅಂತ ಹೇಳಿದರೆ ಇದು ಖಂಡಿತವಾಗೂ ಇಡೀ ರಾಜ್ಯ ಯೋಚನೆ ಮಾಡಬೇಕಾದಂಥ ಒಂದು ಸಂದರ್ಭ. ಈಗಾಗಲೇ ಅವರ ಶಾಸಕರುಗಳು ಕೂಡ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಹೇಳಿ ಮುಖ್ಯಮಂತ್ರಿಗಳು ಮೈಮೇಲೆ ಬೀಳಲಿಕ್ಕೆ ಶುರುವಾಗಿದ್ದರು. ಅಪಸ್ವರಗಳು ಬರ್ತಾಯಿತ್ತು. ಇಂಥ ಸಂದರ್ಭದಲ್ಲಿ ಅವರ ಮನವೊಲಿಕೆಗಾಗಿ ವಿಶೇಷವಾದಂಥ ಪ್ರಯತ್ನ 50 ಕೋಟಿ ಕೊಡ್ತೀವಿ ಅಂತ. ನಾವೇನು ಮಾಡಿದ್ದೀವಿ? ಒಬ್ಬ ಮುಖ್ಯಮಂತ್ರಿ ಅಂದರೆ ಸಮಗ್ರ ಕರ್ನಾಟಕಕ್ಕೆ ಮುಖ್ಯಮಂತ್ರಿ, ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿ ಅಲ್ಲ. ಅದನ್ನು ಅವರು ತೋರಿಸ್ಕೊಡ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಒಂದು ದೊಡ್ಡ ಪಕ್ಷಪಾತಿಯಾಗಿ ಇವತ್ತು ಮುಖ್ಯಮಂತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಖಂಡಿತ ಒಳ್ಳೆಯದಾಗೋದಿಲ್ಲ. ಇದನ್ನು ನಾವಂತೂ ಬಿಡೋದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಜನಕ್ಕೆ ಹೇಳ್ತೇವೆ. ಮತ್ತು ಸಾರ್ವಜನಿಕರ ತೆರಿಗೆ ಹಣವನ್ನು ಈ ರೀತಿ ಪಕ್ಷ ಕಟ್ಟಲಿಕ್ಕಾಗಿ ಉಪಯೋಗಿಸ್ತಾರೆ. ಇಡೀ ಸಮಗ್ರ ಕರ್ನಾಟಕವನ್ನು ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಜನಕ್ಕೆ ಹೇಳುವಂಥ ಕೆಲಸ ಸದ್ಯದಲ್ಲಿ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಮಾಡಿದಾಗ ಅಲ್ಲಿ ಕೆಲವೊಂದು ಸ್ಥಳಗಳನ್ನು ಕೂಡ ಗುರುತಿಸಲಾಗಿದೆ. ಅದನ್ನು ಮಹಾಜರು ಕೂಡ ಮಾಡಬೇಕಂತ ಇದೆ. ರಾಜಕೀಯವಾಗಿ ಕೂಡ ಈ ಚರ್ಚೆಗೆ ಕಾರಣ ಆಗ್ತಾ ಇರೋದು. ನೋಡಿ, ಧರ್ಮಸ್ಥಳದ್ದು ನಾನು ಕೂಡ ಗಮನಿಸ್ತಾ ಇದ್ದೀನಿ. SIT ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೇನೆ. 100 ಹೆಣ ಅಂತೇಳಿ ಹೇಳ್ತಾನೆ. ಒಂದು ಹೆಣ ಸಿಕ್ಕಿದ್ರೂ ಕೂಡ ಅದು ಅಪರಾಧವೇ. ಅದನ್ನ ಪತ್ತೆ ಹಚ್ಚಬೇಕು, ಹಿಡಿಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆನೂ ಕೂಡ. ಆದರೆ ಅದಕ್ಕೆ ಹಿಂದಿರುವಂಥ ನಗರ ನಕ್ಸಲೈಟ್ರು ಯಾರಿದ್ದಾರೆ, ಇವರ ಉದ್ದೇಶ ಮಾತ್ರ ಒಳ್ಳೆಯದಿಲ್ಲ. ಇವರು ತನಿಖೆಯ ಅಡ್ಡದಾರಿಯನ್ನು ಹಿಡಿಸುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸ ಮೂಗು ತೋರಿಸುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧೆಯ ಕೇಂದ್ರ. ಅದು ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂಥ ಕುಟಿಲ ತಂತ್ರ ಮಾಡ್ತಾ ಇರೋವಂಥ ಒಂದು ವಿಂಗ್ ಏನಿದೆ ಅದು ಸಫಲ ಆಗಬಾರ್ದು. ತನಿಖೆ ಅಡ್ಡಿಪಡಿಸೋದಲ್ಲ, ತನಿಖೆಯ ಹಾದಿಯನ್ನೇ ನಾವು ನಿರ್ಧಾರ ಮಾಡ್ತೀವಿ ಅನ್ನೋ ಹಾಗಿದೆ ಅದು. ಆದ್ದರಿಂದ 11 ವರ್ಷದ ಹಿಂದೆ ಆ ಧರ್ಮಸ್ಥಳ ಬಿಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಎಲ್ಲಿಂದ ಪತ್ತೆ ಹಚ್ಚಿದ್ರು, ಹೇಗೆ ಪತ್ತೆ ಹಚ್ಚಿದ್ರು ಅನ್ನುವಂಥದ್ದು ಕೂಡ ಅದ್ರ ಹಿಂದಕ್ಕೆ ಬರ್ತದೆ. ಮತ್ತು ಅದ್ರ ಹಿಂದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆಯೇ ನಿಮ್ಮ ಮೀಡಿಯಾದಲ್ಲೂ ಕೂಡ ನಾನು ನೋಡಿದ್ದೇನೆ. ಇದರ ಹಿಂದಕ್ಕೆ ಇರೋರೆಲ್ಲರೂ ಕೂಡ ಈ ನಗರ ನಕ್ಸಲೈಟ್. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿದ್ದಾರೆ, ಮಟ್ಟನ್ ಅವರಿದ್ದಾರೆ, ಸರ್ ಅವರ ಯಾರು ಬೇಕಾದರೂ ಅದರ ಹಿಂದಕ್ಕೆ ಇರಲಿ ಸರ್. ಪ್ರಾಮಾಣಿಕವಾಗಿ ತನಿಖೆ ನಡೀಲಿ, ಪಾರದರ್ಶಕವಾಗಿ ನಡೀಲಿ. ಯಾರ ಅಪರಾಧಿಗಳು ಅವ್ರನ್ನ ಪತ್ತೆ ಹಚ್ಚೋದ್ರಲ್ಲಿ ನಮ್ದು ಯಾವುದೂ ಅಡ್ಡಿ ಇಲ್ಲ. ಅಂದರೆ ತನಿಖೆ ಹಿಂದೆ ಧರ್ಮಸ್ಥಳದ ವಿರುದ್ಧವಾಗಿ ಬಹಳ ವರ್ಷದಿಂದ ಈ ಹೋರಾಟಗಳು ಮತ್ತು ಮಾನಸಿಕ ಸ್ಥಿತಿ ಇವತ್ತು ನಡೀತಾ ಇದೆ. ಅದು ಅಪಾಯಕಾರಿ. ಅಲ್ಲ, ಅಂತಿಮವಾಗಿ ತೊಗೊಂಡೋಗಿ ಮುಟ್ಟಿಸ್ತಾ ಇರುವಂಥದ್ದು
ಕಂಪೇರ್ ಮಾಡ್ತೀರಿ? ಅಂತಿಮವಾಗಿ ತೊಗೊಂಡೋಗಿ ಮುಟ್ಟಿಸ್ತಾ ಇರುವಂಥದ್ದು ಅಲ್ಲಿನೇ. ಯಾರು ಕೂಡ ಮಾತನಾಡಿಲ್ಲ ಇದುವರೆಗೂ. ಈಗ ಸದ್ಯದಲ್ಲೇ ಹೊರಗೆ ಬರ್ತದೆ ಅದು ಎಷ್ಟು ಹಣ ಸಿಗ್ತದೆ. ಯಾಕಂದರೆ ಧರ್ಮಸ್ಥಳಕ್ಕೆ ಅನೇಕರು ಹೋಗ್ತಾರೆ, ಅಲ್ಲಿಯೇ ಮಾನಸಿಕ ಇದಾಗಿ ಪ್ರಾಣ ಬಿಟ್ಟಂಥವ್ರು ವರ್ಷದಲ್ಲಿ ಒಂದು 2-3 ಜನ ಇದ್ದೇ ಇರ್ತಾರೆ ಅಲ್ಲಿ. ಧರ್ಮಸ್ಥಳ ಏನು ಭಾಳ ಊರುಗಳಲ್ಲೂ ಸಿಗ್ತಾರೆ. ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿ ಆತ್ಮಹತ್ಯೆ ಮಾತ್ರ ಅಲ್ಲ, ಹಾರ್ಟ್ ಅಟ್ಯಾಕು ಇನ್ನೇನೋ ಬಂದು ಅಲ್ಲಿ ನದಿ ನೀರಿಗೆ ಇಳಿದು ಸಾಯುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ. ಇದೇನಾದ್ರು ಕೊಲೆಗಳಾಗಿದ್ದೇ ಇದ್ದರೆ ಖಂಡಿತವಾಗೂ ಅಂಥವ್ರಿಗೆ ಶಿಕ್ಷೆ ಆಗಲಿ, ಅದು ಹೊರಗೆ ಬರಲಿ, ನಮ್ಮದೇನು ತೊಂದರೆ ಇಲ್ಲ. ಆದರೆ ಉದ್ದೇಶ ಒಳ್ಳೆಯದಿರಬೇಕು ಅಂತ ನನಗೆ. ಮತ್ತು ನಿನ್ನೆ ಖರ್ಗೆ ಅವರು ಸರ್ ಮೊನ್ನೆ ವಿಜಯಪುರದಲ್ಲಿ ಪಕ್ಷ ಅಧಿಕಾರಕ್ಕೆ ಕಷ್ಟಪಟ್ಟು ತಂದೆ ನನ್ನ ಶ್ರಮ ಎಲ್ಲ ವ್ಯರ್ಥ ಆಯಿತು, ವಿಷಮುಷ್ಣ CM ಆದರು. ಅದು ಕಾಂಗ್ರೆಸ್ಸಿನ ನಡವಳಿಕೆ. ಕಾಂಗ್ರೆಸ್ಸು ದಲಿತ ವಿರೋಧಿಯಾಗಿ ಭಾಳ ವರ್ಷದಿಂದ ಇದೆ. ಕಾಂಗ್ರೆಸ್ಸು ದಲಿತರನ್ನ ವೋಟ್ ಬ್ಯಾಂಕ್ ಮಾತ್ರ ಮಾಡ್ಕೊಂಡಿದ್ದೆ, ಅವ್ರಿಗೆ ಅಧಿಕಾರ ಕೊಡಲಿಕ್ಕೆ ತಯಾರಿಲ್ಲ. ಖರ್ಗೆ ಅಂಥವ್ರು ಯಾವತ್ತೇ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು ಕಾಂಗ್ರೆಸ್ ಮೆಜಾರಿಟಿಗೆ ಬಂದಾಗೆಲ್ಲ. ಮತ್ತು ಪ್ರಾಮಾಣಿಕವಾಗಿ ಅವರು ಒಬ್ಬ ನೇತಾರರು, ಭಾಳ ಹಿರಿಯ ಮುಖಂಡರವರು, ಅವರಿಗೆ ಅರ್ಹತೆ ಇತ್ತು. ಆದರೂ ಕೂಡ ಅವರಿಗೆ ಬಿಟ್ಟುಕೊಡಲಿಲ್ಲ. ನಾವು ದಲಿತ ಪರ, ಅಲ್ಪಸಂಖ್ಯಾತರ ಪರ ಅಂತೇಳಿ ಹೇಳಿ ಅವರು ಓಟಿಗೋಸ್ಕರ ಮಾತ್ರ ಅದು ಕಾಂಗ್ರೆಸ್ ಹೇಳುತ್ತೆ ಹೊರತು ಪ್ರಾಮಾಣಿಕವಾಗಿ ಆ ಜನರ ಬಗ್ಗೆ ಇಲ್ಲ. ಈಗ ನಿಮ್ಗೆ ಗೊತ್ತಿದೆ, SC ST ಹಣವನ್ನು, SC PTSP ಹಣವನ್ನು ಬೇರೆ ಬೇರೆ ಇಲಾಖೆಗಳಿಗೆ ಹಂಚಿರ್ತಕ್ಕಂಥದ್ದು, ಅವರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಅವರ ಅಭಿವೃದ್ಧಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಯಾರೋ ಕೆಲವರು ಮುಖಂಡರ ಮೇಲೆ ಬರ್ತಾರೆ ಹೊರತು ಇಡೀ ಸಮುದಾಯ. ಅಂಬೇಡ್ಕರ್ ಅವರು ಹೇಳಿದ್ರು 10 ವರ್ಷದಲ್ಲಿ ನನ್ನ ಸಮುದಾಯ ಮೇಲೆ ಬಂದುಬಿಡುತ್ತೆ ರಿಸರ್ವೇಷನ್ ಕೊಟ್ಟರೆ ಅಂತ. ಅದನ್ನು ವಿಫಲಗೊಳಿಸಿದ್ದು ಕಾಂಗ್ರೆಸ್ಸೇ, ಅವರಿಗೇನನ್ನು ಕೂಡ ಕೊಡಲಿಲ್ಲ. ಹಾಗಾಗಿ ಖರ್ಗೆಯವರ ನೋವಿನಲ್ಲಿ ಅರ್ಥ ಇದೆ. ಈಗಲಾದರೂ ಅವ್ರನ್ನ ಮಾಡಲಿ ಅಂತ ನಾನು ಬಯಸ್ತೀನಿ. ಅವ್ರ ಮಗನಿಗೆ ಮಾಡ್ಬೋದಾ ಅಂತ? ಸರ್, ಯಾರೊಬ್ಬ ಹರಿಜನ ಖರ್ಗೆಯವರು ಹಿರಿಯರಿದ್ದಾರೆ, ಅವರು ಅನುಭವಸ್ಥರಿದ್ದಾರೆ. ಅವರಾದರೆ ರಾಜ್ಯದ ದೃಷ್ಟಿಯಿಂದ ಒಳ್ಳೆಯದು. ಮತ್ತು ಯಾರು ಬೇಕಾದರೂ ಆಗ್ಬೋದು ಮುಖ್ಯಮಂತ್ರಿ ಆಗಲಿಕ್ಕೆ. ಈಗ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಹೇಳ್ತೀರಿ ಸರ್ ಸಿದ್ದರಾಮಯ್ಯ? ಸರ್, ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡಲಿ. ಅವ್ರ ಅವಧಿ 2.5 ವರ್ಷ ಅಂತ ಅವ್ರು ಮಾತಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ನಿಮ್ಮ ಮೀಡಿಯಾದಲ್ಲೂ ಬರ್ತಾ ಇದೆ. ಬೇರೆ ಬೇರೆ ಚರ್ಚೆ ಪ್ರಾರಂಭ ಆಗಿದೆ. ಬದಲಾವಣೆ ಆದಲ್ಲಿ ಖರ್ಗೆ ಅವ್ರನ್ನ ಮಾಡಿದ್ರೆ ಒಳ್ಳೆಯದು ಅಂತ. ಸರ್, ಶಿವಕುಮಾರ್ ಅವ್ರನ್ನ ಮಾಡಬೇಕು ಮಾಡಬಾರ್ದು ಅನ್ನೋದೇ ದೊಡ್ಡ ಚರ್ಚೆ. ಶಿವಕುಮಾರ್ ಅವರು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ದೇವರ ಅನುಗ್ರಹ ಅವರಿಗಾದರೆ ಆಗ್ಬೋದು.